ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ಶಾವಿಗೆ ಕಸ್ಟರ್ಡ್ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ನಾನು ತೋರಿಸ್ಕೊಂಬರ್ತೀನಿ. ಬನ್ನಿ. ಹುಷಾರಿಲ್ಲ, ವಾಯ್ಸ್ ಚೇಂಜ್ ಆಗಿದೆ, ಕೆಮ್ಮು ಶುರು ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪ ಹಾಕೊಂಡ್ಬಿಟ್ಟು ಒಂದು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈ ತುಪ್ಪಕ್ಕೆ ಆ್ಯಡ್ ಮಾಡ್ತೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಒಂದು ಬೌಲ್ಗೆ ನಾನು ಇದನ್ನು ಎತ್ತಿಟ್ಕೊತೀನಿ. ಫ್ರೈ ಆಗಿದೆ ಅದು. ಒಂದು ಬೌಲ್ಗೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ತುಪ್ಪ ಹಾಕೋತೀನಿ ಇವಾಗ. ಏನಕ್ಕೆ ಅಂದರೆ ಇವಾಗ ಶಾವಿಗೆ ನಾನು ತೊಗೊಂಡು ತುಪ್ಪಕ್ಕೆ ಹಾಕಿ ಇವಾಗ ಫ್ರೈ ಮಾಡ್ಕೊತೀನಿ. ಮತ್ತು ಇದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಶಾವಿಗೆ ಕೂಡ. ಇಲ್ಲಿನ ಶಾವಿಗೆ ಕೂಡ ಇಲ್ಲಿ ಫ್ರೈ ಆಗಿದೆ. ಅದು ಕೂಡ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇವಾಗ 3 ಗ್ಲಾಸ್ ಹಾಲಲ್ಲಿ 2 ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ. ಇವಾಗಲ್ಲಿ ಹಾಲು ಚೆನ್ನಾಗಿ ಕುದಿ ಬರೋ ತನಕ ಸ್ವಲ್ಪ ಇಟ್ಕೊಳ್ಬೇಕು. ಕುದಿ ಬರೋ ಟೈಮಲ್ಲಿ ಏನದು ಶಾವಿಗೆ ನಾವು ಹುರಿದಿಟ್ಕೊಂಡಿರ್ತೀವೋ ಆ ಶಾವಿಗೆನ ಆ್ಯಡ್ ಮಾಡಬೇಕು. ಹಾಲು ಕುದಿ ಬಂದಿದೆ. ಇವಾಗ ಶಾವಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದು ಸ್ವಲ್ಪ ಶಾವಿಗೆ ಬೇಯೋ ತನಕ ಸ್ವಲ್ಪ ಹೊತ್ತು ಬಿಟ್ಕೊಳ್ಬೇಕು. ಒಂದು 3 ಮಿನಿಟ್ಸ್ ಬಿಟ್ಕೊಂಡ್ರೆ ಸಾಕು. ಶಾವಿಗೆ ಬೆಂದಿದೆ ಅಲ್ಲೇ. ಕಸ್ಟರ್ಡ್ ಪೌಡರ್ ಏನಿದೆ 1-2 ಸ್ಪೂನು ಹಾಲಿಗೆ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಅದನ್ನೇ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು 1/4 ಬೌಲ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಅಲ್ಲಿ ಇವಾಗ ಸ್ವಲ್ಪ ಹಾಲು ಕಮ್ಮಿ ಆಗಿದೆ. ಅದೇ ಎಕ್ಸ್ಟ್ರಾ 1 ಗ್ಲಾಸ್ ಅಂದರೆ 3 ಗ್ಲಾಸಲ್ಲಿ 2 ಗ್ಲಾಸ್ ಹಾಲು ಹಾಕಿದ್ದೀನಿ. ಈಗ 1 ಗ್ಲಾಸ್ ಎತ್ತಿಟ್ಕೊಂಡಿದ್ದಲ್ಲ, ಆ ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ. ಇವಾಗ 1 ಗ್ಲಾಸ್ ಹಾಲು ಹಾಕ್ಕೊಂಡಾಯ್ತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡಬೇಕು. ಈಗ ಡ್ರೈ ಫ್ರೂಟ್ಸ್ ಏನು ಎತ್ತಿಟ್ಕೊಂಡಿದ್ದು ಬೌಲಲ್ಲಿ ಅದನ್ನು ಇವಾಗ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಗೆ ಡ್ರೈ ಫ್ರೂಟ್ಸ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಲಾಸ್ಟಿಗೆ ಪಾಯಸದ ಮೇಲೆ ಹಾಕೋಣ, ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಇವಾಗ ಒಂದು 2 ಮಿನಿಟ್ಸ್ ಆಗಿ ಬಿಡಬೇಕು. 2 ಮಿನಿಟ್ಸ್ ಆಗಿದೆ. ಇವಾಗ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ರೆಡಿಯಾಗಿದೆ. ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಹೇಗೆ ಲಾಸ್ಟಿಗೆ ಈ ಥರ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಹೇಗೆ ಬಂದಿದೆ ಫ್ರೆಂಡ್ಸ್, ತಿಂದು ಹೇಳ್ತೀನಿ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ.
ಕೆಮ್ಮಿದೆ, ತುಪ್ಪ ಚೆನ್ನಾಗಿ ತಿಂತಾಯಿದ್ದೀನಿ. ಸಕ್ಕತ್ತಾಗಿ ಬಂದಿದೆ. ಈ ಪಾಯಸದ ಜೊತೆ ಈ ಥರ ಡ್ರೈ ಫ್ರೂಟ್ಸ್ ಹಿಂಗೆ ಸಿಗ್ತಾಯಿದ್ರೆ ಅದರ ಮಜಾನೇ ಬೇರೆ. ಸಕ್ಕತ್ತಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು, ಶಾವಿಗೆ ಕಸ್ಟರ್ಡ್ ಪಾಯಸ ಅಂತ ಹೇಳ್ಬಿಟ್ಟು ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡಿದ್ದೀರಾ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ಕೊತಿದ್ರು, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.